पूज्याय राघवेन्द्राय राघवेन्द्राय सत्यधर्मरथाय च सत्यधर्मरथाय च भजतां कल्पवृक्षाय भजतां कल्पवृक्षाय नमतां कामधेनुवे नमतां कामधेनुवे ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಈ ನನ್ನ ತಾಯಿ ಯಾವ ಊರು ನಿಮ್ಮದು? ಚಂದ್ರಪಟ್ಟಣ ಗೌಡಿನಹಳ್ಳಿ. ಈ ನನ್ನ ತಾಯಿಗೆ ಕ್ಯಾನ್ಸರ್ ಅನ್ನೋದು ಒಂದು ಕಾಯಿಲೆ, ಅದು ಆ ಕಾಯಿಲೆಯನ್ನು ಗೆದ್ದು ಬಂದಿದ್ದಾಳೆ ನನ್ನ ತಾಯಿ. ಯಾಕೆಂದರೆ ಮೂರನೇ ಸ್ಟೇಜ್ ಮೂರನೇ ಸ್ಟೇಜು ನೋಡಿ, ಮೂರನೇ ಸ್ಟೇಜಲ್ಲಿ ಇರ್ತಕ್ಕಂಥ ನನ್ನ ತಾಯಿ ಇವತ್ತು ಗುರು ರಾಘವೇಂದ್ರ ಸ್ವಾಮಿಯವರು ಪವಾಡದ ಮೇಲೆ ಪವಾಡವನ್ನು ಮಾಡ್ತಾ ಇದ್ದಾರೆ. ಸುಮಾರು ಜನಕ್ಕೆ ಪವಾಡಗಳಾಗಿದೆ. ಇವತ್ತು ಈ ನನ್ನ ತಾಯಿ ಹತ್ರ ಹೇಳಿದ್ದೆ ನಾನು, ಕೊಡು ನನ್ನ ತಾಯಿ ಕೈನ. ಈ ತಾಯಿ ಹತ್ರ, ಅಮ್ಮ ನೀನು ನಿಶ್ಚಿಂತೆಯಿಂದ ಇರು, ಖಂಡಿತ ರಾಯರಿದ್ದಾರೆ. ಇವತ್ತು ನನಗೆ ಕ್ಯಾನ್ಸರ್ ಇದೆ ಅಂತಂದು ನೀನು ಮೈಂಡಲ್ಲಿ ಇಟ್ಕೊಂಡು ಕೊರಗಬೇಡ, ನಿನ್ನ ಕೈಯಿಂದ ನಾನು ಇವತ್ತು ಹೋಳಿಗೆ ಊಟ ಮಾಡ್ತೀನಿ ಅಂತ ಹೇಳಿದ್ದೆ. ಆದರೆ ಒಂದು ತಪ್ಪು ಮಾಡಿದೆ, ನಾನು ಮನೆಗೆ ಬರ್ತೀನಿ ಅಂತ ಹೇಳಿ. ನಾನು ಒಪ್ಕೊಳ್ತೀನಿ, ಅದೇ ಹೇಳ್ತಾ ಇದ್ದೀನಿ, ನಾನು ಮನೆಗೆ ಬರ್ತೀನಿ ಅಂತ ಕೇಳ್ಕೊಂಡಿದ್ದೆ. ಇವತ್ತು ನನ್ನನ್ನು ಹುಡುಕಿಕೊಂಡು ಇಲ್ಲಿವರೆಗೂ ಬಂದಿದ್ದಾಳೆ ಈ ನನ್ನ ತಾಯಿ. ಮಗನ ಹುಡುಕಿಕೊಂಡು ನನ್ನ ಮಗ ಎಲ್ಲಿದ್ದಾನೆ, ಯಾವುದೋ ಒಂದು ಕಾಡಿನಲ್ಲಿ ಇರ್ಬೋದು ನನ್ನ ಮಗ ಸಿಗ್ತಾನೆ ಅಂತ ಒಂದು ಭರವಸೆನಲ್ಲಿ ಹೋಳಿಗೆ ಊಟವನ್ನು ಮಾಡಿಕೊಂಡು ಬಂದಿದ್ದಾರೆ ನನ್ನ ತಾಯಿ. ಹೌದಲ್ವಾ? ಇವತ್ತು ನೀನು ಕ್ಯಾನ್ಸರ್ ಕಾಯಿಲೆಯನ್ನು ಗೆದ್ದು ಬಂದಿದ್ಯಾ ಅಂದ್ರೆ ಇದೇ ರಾತ್ರಿ 11 ಗಂಟೆಲಿ ನಿಮ್ಮ ಮುಖ ನೋಡಿದೆ ನಾನು. ಬೆಳಿಗ್ಗೆ ಎಲ್ಲ ಹೌದಾ? ನಾನು ವಾಪಸ್ ಹೋಗ್ತಾ ಇದ್ದೆ. ರಾತ್ರಿ ನಾನು ಫೋನಲ್ಲಿ 2 ಸಲ ವಿಡಿಯೋ ಕಾಲ್ ಮಾಡಿ. ಇದು ರಾಯರ ಪವಾಡ. ಕ್ಯಾನ್ಸರ್ ಕಾಯಿಲೆಯನ್ನೇ ಗೆದ್ದು ಬಂದಿದ್ದಾಳೆ ನನ್ನ ತಾಯಿ. ಇವತ್ತು ಹೇಳ್ತಾ ಇದ್ದೀನಮ್ಮ, ನಿನ್ನ ಕೈಯಿಂದ ನಾನು ಊಟ ಮಾಡ್ತೀನಿ ಅಂತ ಕೇಳಿದ್ದೆ. ಅರ್ಥ ಆಯ್ತಲ್ವಾ? ರಾಯರ್ನ ನಂಬಿ ನಾವೆಲ್ಲರೂ ರಾಯಲ್ ಆಗಿರ್ಬೇಕು. ಹೌದಲ್ವಾ? ಇದೆಲ್ಲ ಪವಾಡ ಮಾಡ್ತಾ ಇರೋದು ನಾನಲ್ಲ. ನೋಡಿ, ಅಲ್ಲೂ ರಾಯರು, ಇಲ್ಲೂ ರಾಯರು, ಇಲ್ಲೂ ರಾಯರು, ಎಲ್ಲೆಲ್ಲೂ ರಾಯರು. ಅರ್ಥ ಆಯ್ತಲ್ವಾ? ನಾವು ಖಂಡಿತ ಹೇಳ್ತಿದ್ದೀನಿ ತಾಯಿ. ನಾನು ಇವತ್ತು ಸುಮಾರು ಜನ ಇವತ್ತು ಕ್ಯಾನ್ಸರ್ ಕಾಯಿಲೆಗಳನ್ನು ಒಂದು 40-50 ಜನಕ್ಕೆ ವಾಸಿಯಾಗಿದೆ. ಅದು ಹೇಗೆ ವಾಸಿಯಾಗಿದೆ ಅಂತ ನನಗೂ ಗೊತ್ತಿಲ್ಲ. ಬ್ರೈನ್ ಟ್ಯೂಮರ್ ಇರ್ತಕ್ಕಂಥವ್ರು ಸುಮಾರು ಜನ ವಾಸಿಯಾಗಿದೆ. ಬ್ರೈನ್ ಟ್ಯೂಮರನ್ನೇ ಭಸ್ಮ ಮಾಡಿದ್ದಾರೆ. ಅದೇ ಮುಖಾಂತರದಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳನ್ನೆಲ್ಲ ಭಸ್ಮ ಮಾಡಿದ್ದಾರೆ. ಇದಕ್ಕೆ ಈ ಪವಾಡ ಮಾಡಿದ್ದು ನಾನಲ್ಲ. ಇವತ್ತು ನೀನು ಅವತ್ತು ಭರವಸೆಯಿಂದ ನನ್ನ ಮಗನಿಗೆ ನಾನು ನೋಡಬೇಕು, ನನ್ನ ಮಗನಿಗೆ ನಾನು ಊಟ ಮಾಡಿಸ್ಬೇಕು ಅಂತ ಒಂದು ಧೈರ್ಯ ತಗೊಂಡು ಆಪರೇಷನ್ ಥಿಯೇಟರ್ಗೆ ಹೋಗಿ ಬಂದಿ ನೋಡು. ನಿಮ್ಮ ಧೈರ್ಯ ನಾನು ಅನ್ಕಂಡೆ, ನಾನು ಮಲೆ ಕಡೆ ಒಂದು ಹಾಸ್ಪಿಟ್ಲ್ ಒಳಗಡೆ ಹೋಗೋದಲ್ಲಿ ಇವತ್ತು ಅವ್ರು ಅನ್ಕಂಡೆ ನಾನು ಹೋಗೋದು ರಾಯರ. ಇದು ಪವಾಡ. ಯಾಕಂದ್ರೆ ಖಂಡಿತ, ಯಾಕಂದ್ರೆ ನನ್ನನ್ನು ಹುಡುಕಿಕೊಂಡು ಸುಮಾರು ಜಾಗಕ್ಕೆ ಬಂದಿದ್ದೀರಿ ನೀವು. 9 ಕಿಲೋಮೀಟ್ರು ಮಾಧವರ ಬ್ರಿಡ್ಜ್ ಇಂದ ನಡೆದುಕೊಂಡು ಬಂದಂತ ಸಂದರ್ಭದಲ್ಲಿ ಅವತ್ತು ನೀವು ಬಂದಿದ್ದೀರಿ. ಹೌದಲ್ವಾ? ಅಕ್ಕನಿಗೋಸ್ಕರ ಬಂದಿದ್ರಿ. ಅದರಲ್ಲೂ ವಿಡಿಯೋ ಕಾಲ್ ಮಾಡಿ ಅದಕ್ಕೂ ಹೇಳಿದ್ರಿ ಈ ತರ ಇದೆ, ಕ್ಯಾನ್ಸರ್ ಇದೆ ಅಂತ ನನಗೆ ಹೇಳಿದ್ರಿ. ಚಿಂತಿಸಬೇಡ ತಾಯಿ, ನಾನು ಇದೀನಿ ಅಂತ ಹೇಳಿ ಅವತ್ತು ಅದೇ ಮುಖಾಂತರದಲ್ಲಿ ತಿಪ್ಟೂರಿಗೂ ಬಂದ್ರಿ. ಹೌದಲ್ವಾ? ನನಗೆ ನೆನಪಿದೆ, ಎಲ್ಲ ನೆನಪಿರುತ್ತೆ ನನಗೆ. ಯಾಕಂದ್ರೆ ಇದು ತುಪ್ಪ ತಿಂದ ತಲೆ ಇದು. ಹೌದಲ್ವಾ? ನೀವು ತುಪ್ಪ ತಿನ್ಸಿದ ತಲೆ ಇದು. ನಿಮ್ಮ ಮನೆ ಮಗ ನಾನು. ಇವತ್ತು ನನಗೆ ನೀವ್ ಯಾರಂತ ಗೊತ್ತಿಲ್ಲ. ಹೌದಲ್ವಾ? ನಿಮ್ ಮಕ್ಕನೇ ನೋಡಿಲ್ಲ ನಾನು. ನಿಮ್ಮ ಹತ್ರ ಬರ್ಬೇಕಾದ್ರೆ ನಮ್ಗೆ ಒಂಚೂರು ಅಡಚಣೆ ಆಗಿಲ್ಲ. ನೀವು ಎಲ್ಲಿದ್ದೀರ ಅಂತ ಕರೆಕ್ಟಾಗಿ ನೀವು ಇರೋದಕ್ಕೆ ನಾವು ಎಲ್ಲೋ ಎಲ್ಲಿ ಹೆಂಗ್ ಹೋದ ಏನೋ ಎಲ್ಲೋ ತಪ್ಪಿಸ್ಕೊಳ್ಳಲ್ಲ. ಸೀದಾ ನಿಮ್ ತನಕ ರಾಯರ ಕರ್ಕೊಂಡು ಅವ್ರು ಹೇಳಿದ್ರು, ಅವ್ರು ಒಬ್ರು ಎಂಪ್ಲಾಯ್ ಯಾರೋ ಕೆಲಸ ಮುಗಿಸ್ಕೊಂಡು ಹೋಗ್ತಾರಲ್ಲ ಗೊತ್ತಾವ್ರೆ ಅಂತ ಹೇಳಿ. ನನಗೆ ಕೈ ಎಲ್ಲ ಮುಗಿಬೇಡಿ, ಕೈ ಬೇಡ. ನಾನು ಯಾಕಂದ್ರೆ ಇಲ್ಲಿ ನಾನ್ ರಾಯರಲ್ಲ, ನಾನು ಯಾವ ಗುರುಗಳಲ್ಲ, ರಾಯರು ಅಲ್ಲ. ನಾನು ಒಬ್ಬ ಸಾಧಾರಣವಾದ ಒಬ್ಬ ವ್ಯಕ್ತಿ ಇಲ್ಲಿ. ಅರ್ಥ ಆಯ್ತಲ್ವಾ? ನನ್ನ ಪವಾಡ ಏನೂ ಇಲ್ಲ. ಕೀಮೋ ತಗೋಬೇಕಾದ್ರು ಗುರುವಾರನೇ ಬಂದಿತ್ತು ನನಗೆ. ಗುರುವಾರನೇ ಸರ್ಜರಿ ಆಗ್ಬೇಕಾದ್ರೂ ಶನಿವಾರನೇ. ಆಯ್ತು, ಒಳ್ಳೇದಾಗ್ಲಿ. ಯಾಕಂದ್ರೆ ನನ್ನ ಆಸೆ ಇರೋದು ಒಂದೇ, ನಿಮ್ಮನ್ನ 100 ವರ್ಷ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ಲಿ, ಸುಖ ಶಾಂತಿ ನೆಮ್ಮದಿಯಿಂದ ಇರ್ಲಿ ಅಂತ ಹೇಳಿ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದೀನಿ. ನೀವು ಒಂದ್ಸಲ ನಮ್ಮ ಮನೆಗೆ ಬರ್ಬೇಕು. ಖಂಡಿತ ಈ ಮಗನ ಏನ್ ಮಾಡಿದ್ರಿ ಗೊತ್ತಾ? ನೀವು ಹಾರಾಡಕ್ಕಂತ ಬಿಟ್ಬಿಟ್ಟಿದ್ದೀರಾ. ನಾನು ಪಕ್ಷಿ ಆಗಿಬಿಟ್ಟಿದ್ದೀನಿ. ಇವಾಗ ನಾನು ಹಾರಾಡ್ಕೊಂಡು ಮತ್ತೆ ಒಳ್ಳೆ ಗೂಡು ಸೇರ್ಲೇಬೇಕಲ್ವೇ? ಗೂಡು ಸೇರ್ಲೇಬೇಕಾ? ಆ ಗೂಡು ಹುಡ್ಕೊಂಡು ಬರ್ಲೇಬೇಕಾ? ನಿಮ್ಮ ಮನೆಗೆ ಬಂದೇ ಬರ್ತೀನಿ, ನಾನು ಬರ್ತೀನಿ. ಇವತ್ತು ಲೋಕ ಸಂಚಾರಕ್ಕೋಸ್ಕರ ಬಿಟ್ಟಿದ್ದೀರಾ. ನಾನು ಇವತ್ತು ಆ ಕಡೆ ಈ ಕಡೆ ಎಲ್ಲಾ ಕಡೆ ಓಡಾಡ್ತಾ ಇದ್ದೀನಿ. ಆಯ್ತಾ? ಆಯ್ತು, ಒಳ್ಳೇದಾಗ್ಲಿ. ನೀವೇನು ನೀನ್ ತಗೊಂಬಂದಿದ್ದೀರಾ? ಇವಾಗ ಇದು ಮಾಡು. ಬಾ, ಈ ಕಡೆ ಬಾ.
ಇದನ್ನ ಖರ್ಚು ಮಾಡ್ಕೋಬೇಡ ಆಯ್ತಾ? ನೀವು ಬೇಡ ಬೇಡ, ನನ್ನ ದುಡ್ಡು ಯಾರು ದುಡ್ಡು ತೊಗೊತೀನೋ ಹಂಗೆಲ್ಲ ಇತ್ತು. ಬರಲ್ಲ. ಬಿಚ್ಚಾಕು ಬಸ್ ಸೈಡ್ ಇಬ್ರು ಹಾಕಿ ಇನ್ನೊಂದು ಹಾಕಿ ಬಸ್ ಅಂತ ಹಾಕಿ ಬಾ ನೀನು ಹೌದಾ? ಆಶೀರ್ವಾದ ಮಾಡ್ಸಮ್ಮ ಅಂತ ನೀವು ಏನೋ ಕೇಳಿದ್ರೆ ಬೇಗ ಕೇಳಿ ಬನ್ನಿ. ಯಾರು ಇದ್ರೆ ಬೇಗ ಕೇಳ್ಕೊಳ್ಳಿ. ಸಾಲ ಎಲ್ಲ ಗುರುಗಳ ಇದೆ ರಾಯರು ಬಾಯಿಗೆ ಬರೋದು. ಈ ಊರ್ನ ನಮ್ಮ ಆತ್ರೇಯ ಸ್ವಾಮಿ ಅಂತ ಇದ್ದಾರೆ. ಆ ಊರು ಕಟ್ಕೊಂಡ್ಬಿಟ್ಟಾದ್ರೆ ಇಲ್ಲಿ ಕೂತ್ ಮಾಡಕ್ಕೆ ಆಗ್ತಿಲ್ಲ ನೋಡಿ. ಚಿತ್ತೂರಿಂದ ಕೊಟ್ಟಿದ್ರಲ್ಲ ಅಲ್ಲೇ ಕೊಟ್ಟು ಬಂದೆ. ನಾಳೆ ಯಾರಿಗೂ ಇಲ್ಲ. ನಾಳೆ ಮನೆಯಿಂದ ಶಿವಮೊಗ್ಗಕ್ಕೆ ಬನ್ನಿ. ನಾಳೆ ಮನೆ ತಗೊಂಡು ಅದು ಹೋಗಾರೆ ಮಣ್ಣು ಯಾವ್ದು ಹೇಳಿ 2 ಮನೆ ಇದೆ. ಬನ್ನಿ ಬನ್ನಿ ಒಂದು ಇನ್ನೊಂದು ಮನೆ ಏನಾಗ್ಬೇಕು ನಿಮ್ಗೆ? ಮಗ ಆಯ್ತಾ? ನೋಡಿ, ಇದೇ ರಾಯರ ಪವಾಡ. ಅರ್ಥ ಆಯ್ತಲ್ವಾ? ಇವತ್ತು ನನ್ನನ್ನು ಹುಡುಕೊಂಡು ಬಂದಿದ್ದೀರಾ ಅಂದ್ರೆ ನಾನು ಅಷ್ಟು ಬೇಗ ಸಿಗಲ್ಲ. 2 ವರ್ಷ 3 ವರ್ಷ 4 ವರ್ಷದಿಂದ ಹುಡುಕ್ತಾ ಇದ್ದಾರೆ. ನಾನು ಸಿಗಬೇಕು ಅಂದ್ರೆ ಅವ್ರ ಕರ್ಮ ಕಳೆದೋಗಿರ್ಬೇಕು. ನಾವು ಎಷ್ಟು ಫೋನ್ ಮಾಡಿದೀವಿ ಅಂದ್ರೆ ವಿಡಿಯೋ ಕಾಲಲ್ಲಿ ಎಷ್ಟು ಫೋನ್ ಮಾಡ್ತೀವಿ ನೀವು ಅಂತ. ಅಷ್ಟು ಕಷ್ಟ ಗುರುಗಳೇ ನೋಡ್ಬೇಕು. ನಾನು ಕಚೇರಿ ಮಾಡ್ಕೊಂಡ್ಬಂದರೆ ಅಸಲಿ ನಾನು ಗುರುವಾರ ಪೂಜೆ ಮಾಡಿದಾಗೆಲ್ಲ ನಾನು ನೋಡಲಿ ಸ್ವಲ್ಪ ನಿಜ ಗುರುಗಳೇ 2 ವಾರದಿಂದ ಅನ್ಕೊಂಡು ಇವತ್ತು ನನಗೆ ರಾಯರು ಬಾ ಈ ಕಡೆ ಬಾ. ನೀವು ಹಂಗೆ ಮಾಡಿ ಸರ್. ಆಯ್ತಲ್ವಾ? ಆಯ್ತು, ಒಳ್ಳೇದಾಗ್ಲಿ. ಇದೇನು ಇದು ಮಾಡೋದಿಲ್ಲ. ಅದು ಮಾಡಿ ಆಯ್ತಾ? ರಾಯರನ್ನ ನಂಬಿ ನಾವೆಲ್ಲರೂ ರಾಯಲ್ ಆಗಿ ನಾವು ಹೆಂಗೆ ಪೂಜೆ ಮಾಡೋದು ಮನೇಲಿ ನಾವು ಆಯ್ತು. ನಾ ಯೂಟ್ಯೂಬ್ ಯಾವಾಗ ನೋಡಿದ್ರೆ ಫಸ್ಟ್ ಸ್ಟಾರ್ಟಿಂಗ್ ಮತ್ತೆ ನಾವು ಫುಲ್ 0% ಆಗಿ ಹೋಗಿದ್ದೆ ನಾನು. 30 ವರ್ಷ ಜೀರೋ ಅಂದ್ರೆ ನನಗೆ 45 ತನಕ ಹೇಳಿದ್ನಲ್ಲ ನಿಮ್ಗೆ ಒಂದ್ಸಲಿ ಫೋನಲ್ಲಿ ಈ ಥರ ಮೋಸ ಮಾಡಿದ್ರೆ ಅಂತ ನಾನು ರಾಯರ್ನ ಮುಂಚೆ ಪೂಜೆ ಮಾಡ್ತಿರ್ಲಿಲ್ಲ. ಇಲ್ಲ 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 ನಿಮ್ಮ ಯೂಟ್ಯೂಬಲ್ಲಿ ನೋಡಿದ್ಮೇಲೆ ನನ್ನ ಯೂಟ್ಯೂಬ್ ನೋಡಿದ್ಮೇಲೆ ಮೇಲೆ ರಾಯರ್ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಿಮ್ಮನ್ನ ಇಷ್ಟಪಟ್ಟು ರಾಯರ್ ಇಷ್ಟಪಟ್ಟಿದ್ದು ಆಗ್ಲಿಲ್ಲ. ಆಗಲೇ ನಾವು ಆಮೇಲೆ ಈ ಮನುಷ್ಯ ಆಗ್ಬೇಕಂದ್ರೆ ಕಾರಣ ನೀವು ರಾಯರ್. ನಾನು ಹೋಟ್ಲು ಮಾಡೋಕ್ಕೆ ಕಾರಣ ರಾಯರೇ. ನೀವು ಹೇಳ್ದಂಗೆ ನಾವು ದಾರಿ ನಡೆದಾಗ ನಾವು ಈ ಥರ ಒಂದು ಮನುಷ್ಯನಾಗಿರೋದು ನಾವು ಆಗಲಿ. ತೀರೋ ಮದ್ದಿಗೆ ಬಂದ್ಬಿಟ್ಟೆ ಏನೂ ಇತ್ತಿಲ್ಲ, ಜೀರೋ. ಟೌನಲ್ಲಿ ಬಾಡಿಗೆ ಮರ ಕಟ್ಕೊಂಡಿದ್ದೀವಿ. ಸ್ಕೂಲ್ ಫೀಸ್ ಕಟ್ಟಕೊಂಡು ಹೊಟ್ಟಿರಲಿಲ್ಲ ನಮ್ಮ ದೇವ್ರ ಇವತ್ತು ಅನ್ನ ತಿನ್ನಕ್ಕೆ. ನೋಡಿ, ರಾಯರ್ನ ಇವತ್ತು ಯೂಟ್ಯೂಬ್ ಚಾನಲ್ಲು, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಯಾಕಂದರೆ ನಾನು ಯಾರನ್ನೂ ಕೆಟ್ಟ ದಾರಿ ಕರ್ಕೊಂಡು ಹೋಗ್ತಾ ಇಲ್ಲ. ಅರ್ಥ ಆಯ್ತಲ್ವಾ? ಯಾರನ್ನೂ ನಾನು ಆದಿ ತಪ್ಪಿಸ್ತಾ ಇಲ್ಲ. ನಾನು ರಾಘವೇಂದ್ರ ಸ್ವಾಮಿಯವ್ರನ್ನ ಪೂಜೆ ಮಾಡ್ರಿ. ರಾಯರಿರುವುದು ಸತ್ಯ. ಪ್ರತಿ ಒಬ್ಬೊಬ್ಬರ ಮನೆಯಲ್ಲೂ ರಾಯರ್ ಫೋಟೋ ಬರಬೇಕು. ಇವತ್ತು ಈ ತಾಯಿಗೆ ನೋಡಿ, ಕ್ಯಾನ್ಸರ್ ಇರ್ತಕ್ಕಂಥದ್ದು 3ನೇ ಸ್ಟೇಜ್ ಕ್ಯಾನ್ಸರ್ ಇರ್ತಕ್ಕಂಥದ್ದು ಇವತ್ತು ಕಮ್ಮಿ ಆಗಿದೆ. ಇವತ್ತು ಹುಷಾರಾಗಿ ಗುಣಮುಖವಾಗಿ ಬಂದಿದ್ದಾರೆ. ಇದು ರಾಯರ ಪವಾಡ. ಇನ್ನೊಂದು ಏನಂದ್ರೆ ಪವಾಡ ಹೋಗಡೆ 3 ದಿವಸ ಹಾಸ್ಪಿಟಲ್ ಮಡಿಕೊಂಡಿದ್ದಾರೆ. ಆಪರೇಷನ್ ಆಗುತ್ತೆ. ಕೆಲವೊಂದು ತಿಂಗಳ ಮಡಿಕೊತಾರೆ. ಆಪರೇಷನ್ ಆಯಿತು, ಏನಾಗ್ಲೂ ತಿಂಗಳಾನುಗಟ್ಲೆ ಇರಬೇಕು ಹಾಸ್ಪಿಟ್ಲಲ್ಲಿ. ಇವತ್ತು ಏನೂ ಇಲ್ಲ, ನೀನು ಎಲ್ಲ ಗುಣಮುಖವಾಗಿದೆಯಾ, ನೀನು ಚಿಂತಿಸಬೇಡ ಅಂತ ಹೇಳಿ ಇವತ್ತು ಓಡಾಡ್ಕೊಂಡು ನಡ್ಕೊಂಡು ಬಂದು ಮಗನ ನೋಡಕ್ಕಂತ ಬಂದಿದ್ದಾಳೆ ನನ್ನ ತಾಯಿ. ಹೌದಲ್ವಾ? ಅದಕ್ಕೆ ನಾನು ಹೇಳ್ತಾ ಇರೋದು ಒಂದೇ, ಇಲ್ಲಿ ನಾವು ಮನುಷ್ಯರನ್ನ ಭಗವಂತನ ಮಾಡಬೇಡಿ. ನಾನು ಭಗವಂತ ಅಲ್ಲ, ಭಗವಂತ ಇರೋದು ಅಲ್ಲಿ. ಅರ್ಥ ಆಯ್ತಲ್ವೇ? ಭಗವಂತ ಇರೋದು ಅಲ್ಲಿ. ಖಂಡಿತ ಭಗವಂತ ನಿಮ್ಗೆ ಕಳಿಸ್ಕೊಟ್ಟಾರ.
ನಾನು ಒಪ್ಕೊಂತೀನಿ. ಭಗವಂತ ನಾನು ಕಳಿಸ್ಕೊಟ್ಟಿದ್ರೆ ನಾವು ನಿಮ್ಮ ಹತ್ರ ಬಂದಿರೋದು. ನಾನು ಒಪ್ಕೊಳ್ತೀನಿ. ಇವತ್ತು ನಿಮ್ಗೆ ಒಳ್ಳೇದಾಯ್ತಾ ಅಷ್ಟು ಸಾಕು. ನಾನು ಏನಾದ್ರು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿದ್ದೀನಾ? ನಾವು ಕೊಟ್ಟಿದ್ದು ನಮಗೆ ವಾಪಸ್ ಕೊಟ್ಟು ಎಲ್ಲಾದ್ರೂ ₹1 ಏನೂ ತಗೊಳಲ್ಲ, ಒಂದು ಹಣ್ಣು ಸಹ ತಗೊಳಲ್ಲ. ಅಲ್ಲ, ಯಾಕೆ ಅಂದರೆ ನಾನು ಇಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಬಂದವನು. ಇವತ್ತು ನಿಮಗೆ ಕ್ಯಾನ್ಸರ್ ಹೇಗೆ ಕಮ್ಮಿ ಆಯಿತು? ಇದೇ ರಾಯರ ಪವಾಡ. ನಿಮ್ಮ ಕೊರಗಿರುತ್ತೆ ನೋಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಮೈಂಡಲ್ಲಿ ನನಗೆ ಕ್ಯಾನ್ಸರ್ ಇದೆ, ಯಾರೋ ಇನ್ನೂ ಎಷ್ಟೋ ಜನಗಳಿದ್ದಾರೆ ನನಗೆ ಕ್ಯಾನ್ಸರ್ ಇದೆ ಅಂತ ಒಂದು ಮೈಂಡಲ್ಲಿ ಇಟ್ಕೊತೀರಲ್ಲ, ಅದೇ ದೊಡ್ಡ ಕಾಯಿಲೆ. ಅದೇ ದೊಡ್ಡ ಕಾಯಿಲೆ. ಈಗ ಬ್ರೈನ್ ಟ್ಯೂಮರ್ ಇದೆ ಅಂತ ಹೇಳ್ತಾರೆ, ಅದೇ ದೊಡ್ಡ ಕಾಯಿಲೆ. ನಾನು ಯಾರಿಗೋ ದುಡ್ಡು ಕೊಟ್ಟಿದ್ದೀನಿ, ಅವ್ರು ನಾಳೆ ಬರ್ತಾರೆ ನನ್ನ ಜೊತೆ ಜಗಳ ಮಾಡ್ತಾರೆ, ಇದನ್ನ ಯೋಚನೆ ಮಾಡ್ತಿರಲ್ಲ, ಅದೇ ದೊಡ್ಡ ಕಾಯಿಲೆ. ನಾನು ಇನ್ನೂ ಬದುಕಿದ್ದೀನಿಪ್ಪ, ನೀನು ದುಡ್ಡು ಕೊಡ್ತೀನಿ, ನಾನು ದುಡ್ದಾದ್ರೂ ಕೊಡ್ತೀನಿ ಅಂತ ಒಂದು ಮಾತು ಹೇಳಿ. ಯಾಕಂದರೆ ಯೋಚನೆ ಮಾಡೋದ್ರಿಂದ ನಿಮ್ಮ ಕಿಡ್ನಿ ಹೊಡ್ತಾ ಆಗುತ್ತೆ, BP ಹೈ BP ಆಗುತ್ತೆ. ಅದೇ ಮಾತು ನಂಗೆ ಹೇಳಿರಿ, ನೀವು ಮೋಸ ಮಾಡಿದ್ರೆ ಚಿಂತೆ ಮಾಡ್ಕೊಂಡು ಕೂತಿದ್ಯಾ, ಅದು ಬಿಟ್ಬಿಟ್ಟು ನೀವು ಮುಂದಕ್ಕೆ ಹೋಗೋದು ಕಲಿ ಅಂತ ನೀವು ಒಂದು ಮಾತು ನನಗೆ ಹೇಳಿರೋ. ಹೌದು, ಅವ್ನು ಮೋಸ ಮಾಡಿರೋ ಅದು ಬಿಡಿ, ಅದು ದೇವ್ರು ನೋಡ್ಕೊತಾರೆ. ಹೌದು, ಮುಂದಕ್ಕೆ ಹೋಗೋದು ನೋಡು. ಹೌದು. ಅವತ್ತಿಂದನೇ ಚೇಂಜ್ ಆಯ್ತು ನಮ್ಮ ಜೀವನ. ಅದಕ್ಕೆ ನಾವು ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಬಾರ್ದು. ಇವತ್ತು ಭಗವಂತ ಮಾತಾಡಿ ಅದನ್ನೇ, ಈ ಭಗವಂತ ಇವತ್ತು ನಮ್ಮನ್ನ ಭೂಮಿ ಮೇಲೆ ಹುಟ್ಟಿಸಿದಾನೆ. ಇವತ್ತು ನಾವು ಇಲ್ಲಿ ಹುಟ್ಟಿದೀವಿ ಅಂದರೆ ಎಷ್ಟೋ ಸಾವಿರಾರು ಜನ ನಾವು ಇವತ್ತು ಒಂದು ಭಗವಂತನ ಕೃಪೆಯಿಂದ ನಾವು ಇಲ್ಲಿ ಬಂದಿರೋದು. ಯಾಕಂದ್ರೆ ಒಂದು ಹಲ್ಲಿನೇ ಆಗ್ಬೋದು, ಒಂದು ನಾಯಿನೇ ಆಗ್ಬೋದು, ಒಂದು ಹಂದಿನೇ ಆಗ್ಬೋದು. ಮನುಷ್ಯ ಜೀವನ ಪಡಿಬೇಕಂದ್ರೆ ನಾವು ಪುಣ್ಯ ಮಾಡಿರ್ಬೇಕು. ನಾವು ನಮ್ಮ ದೇಹ ಕುಡಿದು ಅಥವಾ ಏನೋ ಒಂದು ಮಾಡ್ಕೊಂಡು ನಾವೇ ಹಾಳು ಮಾಡ್ಕೊತೀವಿ ಅದನ್ನು. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಇರುವವರೆಗೂ ನಾವು ಒಂದು 4 ಜನಕ್ಕೆ ಒಳ್ಳೇದಾಗಲಿ, ಒಂದು 4 ಜನಕ್ಕೆ ಒಳ್ಳೇದು ಮಾಡೋದು ಹೊರತು ನಾವು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡೋದು ಬೇಡ. ಇವತ್ತು ಈ ತಾಯಿ ಹೇಳ್ತಾರೆ ನನಗೆ ಕ್ಯಾನ್ಸರ್ ಕಮ್ಮಿ ಆಯ್ತು ಅಂತ ನಾನು ಹುಡುಕೊಂಡು ಬರ್ತಾ ಇದ್ದಾಳೆ, ಹೌದಲ್ವಾ? ಯಾಕೆ ಅಂದರೆ ನಿಮ್ಮೆಲ್ಲರ ಮನೆ ಮಗ ನಾನು. ನನ್ನ ತಾಯಿ ಹುಷಾರಾಗಬೇಕು, ನನ್ನ ಅಣ್ಣ ತಮ್ಮಂದಿರಿಗೆ ಹುಷಾರಾಗಬೇಕು, ನನ್ನ ಅಕ್ಕ ತಂಗಿಂದ್ರೆ ಮನಃಶಾಂತಿ ನೆಮ್ಮದಿ ಇರಬೇಕು. ಇವತ್ತು ಲೋಕ ಕಲ್ಯಾಣಕ್ಕೋಸ್ಕರ ಇವತ್ತು ಇಡೀ ಕರ್ನಾಟಕನೇ ನಾನು ಹುಡುಕ್ತಾ ಇದೆ. ಕರ್ನಾಟಕದಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ತಮಿಳುನಾಡಿಂದ ಬರ್ತಾ ಇದ್ದಾರೆ. ನಾವು ರಾಜಮಂಡ್ರಿ MP ಎಲ್ಲಿದೆ, MP ಇಂದ ಬಂದಿದ್ದಾರೆ, ಒಂದು ವಾರ ಗಂಟ್ಲೆ ಕಾದಿದ್ದಾರೆ ನನಗೋಸ್ಕರ. MLA ಹುಡುಕೊಂಡ್ ಬಂದಿರಲ್ಲ ಬಿಡ್ಬೇಡ ನಿಮ್ಮ ಪಾದಯಾತ್ರೆಯಲ್ಲಿ. ಅದೇ ಹೇಳ್ತಾ ಇರೋದು, ಇವತ್ತು MLA ಬರ್ತಾ ಇದ್ದಾನೆ, ಸಬ್ ಇನ್ಸ್ಪೆಕ್ಟರ್ ಎಲ್ಲರೂ ಬರ್ತಾ ಇದ್ದಾರೆ. ಅದು ರಾಯರ್ ಪವಾಡ ಅಂದ್ರೆ. ನಾನೇನು ಮಾಡಿಲ್ಲ, ರಾಯರ್ನ ಪೂಜೆ ಮಾಡ್ರಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಮಂತ್ರಾಲಯದಲ್ಲಿರ್ತಕ್ಕಂಥ ಗುರು ರಾಘವೇಂದ್ರ ಸ್ವಾಮಿ ಒಬ್ಬರೇ, ಅವ್ರನ್ನ ಬಿಟ್ಟರೆ ಪ್ರತಿ ರೂಪ ಇನ್ನೊಬ್ಬರಿಗೆ ಬರುವುದಕ್ಕಾಗಲ್ಲ, ಹೌದಲ್ವೇ? ಅದಕ್ಕೆ ರಾಯರಿದ್ದಾರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್.